ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾದಂಥ ಮಿತ್ರ ಎಚ್ ಎಂ ಕೃಷ್ಣಮೂರ್ತಿ ಅವರೇ, ನಾವೆಲ್ಲ ಕೆಂಪೇಗೌಡ ಹೆಸರಿನಲ್ಲಿ ಇಲ್ಲಿ ಸಂಘಟನೆ ಆಗಿದ್ದೇವೆ. ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೇವೆ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ನಾವು ಈ ಕೆಂಪೇಗೌಡ ಹುಟ್ಟಂತ ಜಿಲ್ಲೆಯಲ್ಲಿ ನಾವು ನೀವೆಲ್ಲ ಹುಟ್ಟಿದೀವಲ್ಲ, ಅದೇ ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಇವತ್ತು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಬೆಂಗಳೂರು ನಮ್ಮ ರಾಜಧಾನಿಯ ಕೇಂದ್ರ ಸ್ಥಳ. ಕೆಂಪೇಗೌಡರು ಬೆಂಗಳೂರು ಕಟ್ಟಿರ್ಲಿಲ್ಲ ಅಂದ್ರೆ ಕರ್ನಾಟಕದ ರಾಜಧಾನಿ ಎಲ್ಲಿರ್ತಿತ್ತು? ಅವತ್ತು ಮೈಸೂರು ರಾಜಧಾನಿಯಾಗಿ ಬೆಂಗಳೂರು ಉಳ್ಕೊಳ್ತು, ಕರ್ನಾಟಕ ರಾಜಧಾನಿಯಾಗಿ ತಿರ್ಗಾ ಇವತ್ತು ಬೆಂಗಳೂರು ಉಳ್ಕೊಂಡಿದೆ. ಇವತ್ತು ಕರ್ನಾಟಕ ರಾಜಧಾನಿ ಆದಕ್ಕೆ ಬಹುಶಃ ಇಡೀ ವಿಶ್ವದಲ್ಲಿ ಭಾರತ ಏನಲ್ಲಿ ಹೇಳಿದ್ರೆ ಇಂಡಿಯಾಕ್ಕಿಂತ ಜಾಸ್ತಿ, ಭಾರತಕ್ಕಿಂತ ಜಾಸ್ತಿ ವಿಶ್ವದಲ್ಲಿ ಬೆಂಗಳೂರನ್ನ ಇವತ್ತು ಗುರುತಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಹಾಕಂದಂತ ತಳಪಾಯ ಏನಿದೆಯಲ್ಲ, ಅವ್ರು ಹಾಕೊಂಡಂತ ವಿಚಾರಗಳು, ಅಲ್ಲಿ ನಡೆಸಿದಂತ ಅವತ್ತಿನ ಕಾಲದಲ್ಲಿ ಯಾವ ಗಳಿಗೆಯಲ್ಲಿ ಆ ಭೂಮಿನ ಆ ನಗರವನ್ನ ಕಟ್ಟಲಿಕ್ಕೆ ಚಿಂತನೆ ಮಾಡಿದ್ರು. ಸೊ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂತ ಒಂದು ಫೌಂಡೇಶನ್ ಅನ್ನ, ಅಡಿಪಾಯವನ್ನ ಇವತ್ತು ಅವರು ಹಾಕಿದ್ರು. ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ಅವ್ರನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ. ಇವತ್ತು ಸರ್ಕಾರ ಮಾಡಬೇಕಾದಂತ ಕೆಲಸ, ಆಚರಣೆಯ ಕೆಲಸವನ್ನ ಕೃಷ್ಣಮೂರ್ತಿಯವರು ಇಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ ಈಗ ಸುರೇಶ್ ಅವ್ರು ಏನ್ ಹೇಳಿದ್ದಾರೆ ಅದು ಅಕ್ಷರಶಃ ಸತ್ಯ. ಇದು ಮಾಗಡಿ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಕರ್ನಾಟಕ ರಾಜ್ಯ ಸರ್ಕಾರ ಅದ್ಧೂರಿಯಾಗಿ ಅಮೋಘವಾಗಿ ಈ ಒಂದು ಹಬ್ಬವನ್ನು ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು ಸಂತೋಷದ ವಿಚಾರ. ಈ ಒಂದು ವಿಚಾರದ ಮತ್ತಿದೆ, ಇವತ್ತು ಮಾಗಡಿ ಕೆಂಪೇಗೌಡರು ಇತಿಹಾಸ ಪ್ರಸಿದ್ಧರು. ಅವರನ್ನು ಮಾಗಡಿ ಮಣ್ಣಲ್ಲಿ ಪ್ರತಿಷ್ಠಾಪನೆ ಮಾಡಿ 23 ವರ್ಷಗಳು ಕಳೆದಿದೆ. ಅಲ್ಲಿಂದ ನಿರಂತರವಾಗಿ ಊರ ಹಬ್ಬ, ಮಾಗಡಿಯ ಹಬ್ಬ, ನಾಡಿಗೆಲ್ಲ ಹಬ್ಬ ಅನ್ನುವಂಥ ವಿಚಾರದಲ್ಲಿ ಎಲ್ಲ ಗಣ್ಯಮಾನಿಗಳು, ಹಿರಿಯರು, ಚಿಂತಕರು, ಹೋರಾಟಗಾರರು, ರೈತರು ಎಲ್ಲರೂ ಕೋಟೆಯ ಆವರಣದಲ್ಲಿ ಅದ್ಧೂರಿ ಕಾರ್ಯಕ್ರಮ. ಅದನ್ನು ನಾವು ಚಿತ್ರಣದಲ್ಲಿ ತೋರಿಸ್ತಾ ಇದ್ದೀವಿ. ಇದನ್ನು ನೋಡಿದ್ರೆ ಆ ಕಾರ್ಯಕ್ರಮಗಳು ಯಾವ ವೈಭವದಲ್ಲಿ ಸಾಗಿತ್ತು ಅಂತೇಳಿ ತಮಗೂ ಅರ್ಥವಾಗ್ತದೆ ಅಂತ ನಾನು ಕೂಡ ಭಾವಿಸ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕೆಂಪೇಗೌಡರ ಮೂಲ ಸ್ಥಾನದಿಂದ ಶ್ರೀ ಮಾಗಡಿ ಕೆಂಪೇಗೌಡರ ಶಿಲಾಮೂರ್ತಿಯನ್ನು ಬದಲಾವಣೆ ಮಾಡಲು ಕಾರಣಾಂತರದಿಂದ, ಅದಕ್ಕೆ ಕೋರ್ಟಿನ ಆದೇಶವಿದ್ದರೂ ಸಹ ಅದನ್ನು ಧಿಕ್ಕರಿಸಿ ರಾತ್ರಿ 12 ಗಂಟೆಯಲ್ಲಿ ಕೆಂಪೇಗೌಡರ ಶಿಲಾಮೂರ್ತಿಯನ್ನು ತೆಗೆಯದೆ ಹಾಗೆ ಆ ಒಂದು ಬೃಹತ್ಕಾರದ ಕಟ್ಟಡವನ್ನು ಕೆಡವಿ
ಆ ಕೆಂಪೇಗೌಡರ ಮೂರ್ತಿಯನ್ನು ಕೆಳಗಡೆ ಇಳಿಸ್ತಾರೆ. ಇದು ದುರಾದೃಷ್ಟಕರವಾದಂಥ ಒಂದು ಸಂಗತಿ. ಅದಾದ ನಂತರ ಪುರಸಭೆ ಮುಂಭಾಗದಲ್ಲಿ ಒಂದು ಶೀಟಿನ ಮಧ್ಯಭಾಗದಲ್ಲಿ ಕೆಂಪೇಗೌಡರು ತಗೊಂಡು ಬಂದಿಯಾಗಿ ನಿಲ್ಲಿಸ್ತಾರೆ. ಬಂದಿ ಅಂದರೆ ನಿಮಗೆ ಗೊತ್ತಿದೆ, ಅಲ್ಲಿ ಯಾರೂ ಹೋಗಂಗಿಲ್ಲ, ಬೀಗ ಹಾಕೊಂಡ್ರೆ ಒಬ್ಬರೇ ಇರಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮಾಗಡಿಯಲ್ಲಿ ಕೆಂಪೇಗೌಡರ ಶಿಲೆಯನ್ನು ಆ ಕತ್ತಲೆ ಕೋಣೆಯಲ್ಲಿ ಇರಿಸ್ತಾರೆ. ಬೇಜವಾಬ್ದಾರಿತನದ ಆಡಳಿತ, ಕೆಂಪೇಗೌಡರ ಮೇಲೆ ಒಂದು ದ್ವೇಷವನ್ನು ಸಾಧಿಸಿ. ಯಾತಕ್ಕೆ ದ್ವೇಷ ಅಂದರೆ ಕೆಂಪೇಗೌಡರ ಹೆಸರಿನಲ್ಲಿ ಮಾಡುವಂಥ ಹಣಗಳು, ಕೋಟೆಗಳು, ಕಲ್ಯಾಣಿಗಳು, ಕೆರೆಗಳನ್ನು ಉಳಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಆಕ್ರೋಶ ಬಂದಿದ್ದು, ಕೃಷ್ಣಮೂರ್ತಿಯವರ ಮೇಲೆ ಆಕ್ರೋಶ ಇತ್ತು. ಅದನ್ನ ವ್ಯಕ್ತಪಡಿಸಿದ್ದು ಶ್ರೀ ಮಾಗಡಿ ಕೆಂಪೇಗೌಡರ ಶಿಲಾ ಮೂರ್ತಿಯ ಮೇಲೆ. ಆಗ ಒಂದು ಗ್ಯಾಸ್ ವೆಲ್ಡರ್ ತಗೋತಾರೆ, ಕೆಂಪೇಗೌಡರ ಮರ್ಮಾಂಗಕ್ಕೆ ಮೊದಲು ಸುಡ್ತಾರೆ. ಆ ಸುಟ್ಟ ನಂತರ ಅಲ್ಲಿ ನೋಡಿದಂತ ವ್ಯಕ್ತಿಗಳು ಇದು ಮಾಡಬಾರದು, ಇದು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳಿ ಗಲಾಟೆ ಮಾಡಿದ ನಂತರ, ಇಲ್ಲ ನಾವು ಹೊಸದಾಗಿ ಪಾಲಿಶ್ ಮಾಡ್ತೀವಿ ಅಂತ ಅದನ್ನೇ ಬರ್ನು ತಗೊಂಡು ಸಿತ್ತ ಕೆಂಪೇಗೌಡರ ಶಿಲೆಯನ್ನ ಆ ಕಪ್ಪು ಮಾಡಿ ನಿಲ್ಲಿಸಿದ. ಇದು ಎಂತ ಘೋರ ಮತ್ತು ಅನ್ಯಾಯ ಮತ್ತು ಈ ಮಾಗಡಿ ತಾಲೂಕಿನ ಒಂದು ದುರಾಡಳಿತಕ್ಕೆ ಇದೊಂದು ಕನ್ನಡಿಯಾಗಿದೆ. ಅದಕ್ಕೋಸ್ಕರ ನಾವು ನ್ಯಾಯಾಲಯದ ತೀರ್ಪನ್ನು ತಿರಸ್ಕಾರ ಮಾಡಿರುವಂತ ವಿಚಾರದಲ್ಲಿ ದಿನಾಂಕ 23/6/2026 ಮಾಗಡಿ ತಹಸೀಲ್ದಾರರ ಆದೇಶದ ಮೇರೆಗೆ ಆ ಒಂದು ಕಮಿಟಿಗೆ ನಾನು ಅಟೆಂಡ್ ಆಗಿದ್ದೆ, ನಾನು ಭಾಗವಹಿಸಿದೆ. ಚರ್ಚೆಗಳು ಪ್ರಾರಂಭವಾದವು. ಆ ಕೆಂಪೇಗೌಡರ ಮರ್ಮಾಂಗವನ್ನ ಸುಟ್ಟಿದಂತ ವಿಷಯವನ್ನ ಚರ್ಚೆ ಮಾಡಿದಾಗ ನಮ್ಮ ಎದುರುಕೊಂಡಂದ್ರೆ ನಮ್ಮ ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಬಹಳ ಹರ್ಷದಿಂದ ಹೇಳ್ತಾರೆ, ಅದು ಯಾರೋ ಕಿಡಿಗೇಳಿಗಳು ಮಾಡಿದಂತ ಕೆಲಸ. ಯಾರು ಮಾಡಿದವರು ಮಾಡಿದವರು ಅಪರಾಧಿಗಳು ಸರ್. ಈಗ ನೀವು ವಿಡಿಯೋ ಕೊಡ್ತಾ ಇದ್ದೀರಿ, ಯಾರು ಮಾಡಿದ್ರಲ್ಲ, ಯಾರ ಕಿಡಿಗಳು ಕಿಡಿಗೇಳಿ ಮಾಡಿರ್ಬೋದು, ಯಾರ ಕಿಡಿಗಳು ಕಿಡಿಗೇಳಿ ಮಾಡಿರ್ಬೋದು. ಇವರು ಪೊಲೀಸ್ನವರು ಕವರ್ ಹಾಕಿದ್ದಾರೆ, ಡಿಪಾರ್ಟ್ಮೆಂಟ್ ಕವರ್ ಹಾಕಿದ್ದಾರೆ, ಕಾನೂನು ಅಡಿಯಲ್ಲಿದೆ. ಇಷ್ಟೆಲ್ಲ ದಿನಗಳು ನ್ಯಾಯ ಪಂಚಾಯತಿಗಳು ಹೋರಾಟಗಳು ನಿಂದನೆಗಳು ನಡೀತಾ ಇದೆ. ಆದರೂ ಕಿಡಿಗೇಡಿಗಳು ಹೋಗಿ ಕೆಂಪೇಗೌಡರು ಇರುವಂಥ ಜಾಗದಲ್ಲಿ ಬೀಗವನ್ನು ತೆಗೆದು ಆ ಮರ್ಮಾಂಗವನ್ನು ಸುಟ್ಟಿ ಇವತ್ತು ಬರ್ರು ಮಾಡಿ ಅದೇನೋ ಒಂಥರ ಏನೂ ಆಗೇ ಇಲ್ಲ, ಭಾಳ ವಾಶ್ ಮಾಡೋಕ್ಕೆ ಹೋಗಿದ್ರು, ಆ ಏನೋ ಒಂದು ಸಣ್ಣದು ತಪ್ಪಾಗಿದೆ, ಅದಕ್ಕೆ ಕ್ಷಮಿಸ್ಬಿಡಿ ಅಂತೇಳಿ ನಕ್ಕೊಂಡು ಉತ್ತರ ಕೊಡುವಂಥ ಪರಿಸ್ಥಿತಿ ಎಲ್ಲೂ ಆಗಿಲ್ಲ. ಮಾಗಡಿ ಪುಣ್ಯಕ್ಷೇತ್ರದಲ್ಲಿ ಆಗ್ತಾ ಇದೆ. ಇದು ಬಹಳ ನೋವಿನ ಸಂಗತಿ ಅಂತ ಹೇಳೋದಕ್ಕೂ ನಾನು ಬಯಸ್ತೀನಿ. ಇದಾದ ನಂತರ 27/6/2026 ಕೆಂಪೇಗೌಡರ ಜಯಂತ್ಯೋತ್ಸವ ಇದೆ. ಆ ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಶ್ರೀ ಮಾಗಡಿ ಕೆಂಪೇಗೌಡರು ಐಕ್ಯವಾದ ಸ್ಥಳ ಕೆಂಪಾಪುರದಲ್ಲಿ ಪೂಜೆಯನ್ನ ಮಾಡಿ ಜ್ಯೋತಿಯನ್ನ ಬೆಂಗಳೂರು ತರುವುದು ವಾಡಿಕೆ. ತಂದಂತ ಜ್ಯೋತಿಯನ್ನ ಮಾಗಡಿ ಪುರಸಭೆಯಲ್ಲಿರುವಂತ ಶ್ರೀ ಮಾಗಡಿ ಕೆಂಪೇಗೌಡರ ಶಿಲಾಮೂರ್ತಿಗೆ ಪೂಜೆ ನೆರವೇರಿಸಿ ಬೆಂಗಳೂರಿಗೆ ಜ್ಯೋತಿಯನ್ನು ತೆಗೆದುಕೊಂಡು ಬರ್ತಾರೆ. ಈಗ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ಆ ತೆಗೆದಂತ ಮೂರ್ತಿಯ ಇನ್ನೂ ಕಲ್ಲಾಕಿಲ್ಲ, ಕಟ್ಟಡ ಆಗಿಲ್ಲ. ಆ ಒಂದು ಕೆಂಪೇಗೌಡರ ಬರ್ನ್ ಮಾಡಿದಂಥ ವಿಕಾರವಾದಂಥ ಆ ಶಿಲಾಮೂರ್ತಿಗೆ ಇನ್ನೂ ಆಕಾರಗಳು ಕೊಟ್ಟಿಲ್ಲ. ಈಗ ಅದನ್ನೇ ಪ್ರತಿಷ್ಠಾಪನೆ ಮಾಡಿ ಅವತ್ತೇ ಹೂವು ಹಾಕಿ ಅವರ ಜವಾಬ್ದಾರಿ ಕಳ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಮಾಗಡಿಯ ಶಾಸಕರು ಮತ್ತು ಅಧಿಕಾರಿಗಳು ಅದರ ವ್ಯಾಪ್ತಿಯಲ್ಲಿರುವಂಥ ಎಲ್ಲರೂ ಸಹ ಸೇರಿ ಅದನ್ನು ಆ ಒಂದು ಪೂಜೆಯನ್ನು ಇಲ್ಲದಿರ ಒಂದು ಹೂವು ಹಾಕಿ ಆ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಪ್ರಾರಂಭವನ್ನು ಮಾಡಿದರೆ, ಕೋರ್ಟ್ ನ್ಯಾಯಾಲಯದ ಆದೇಶ ಇದೆ, ಅದು ಯಥಾಸ್ಥಿತಿ ಮಾಡಬೇಕು, ಗೌರವಪೂರ್ವಕವಾಗಿ ಉದ್ಘಾಟನೆ ಆಗಬೇಕು. ಅದನ್ನು ಯಥಾಸ್ಥಿತಿ ಇವತ್ತೇನು ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಿದ್ದಾರೆ ಅವ್ರನ್ನ ವಿಶ್ವಾಸ ತಗೊಂಡು ಅವರು ಹೇಗೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ, ಅದೇ ರೀತಿ ನೀವು ಅವರು ಸೇರಿ ಮಾಡಿ ಎನ್ನುವಂಥ ಆದೇಶವನ್ನು ಸನ್ಮಾನ್ಯ ಉಚ್ಚ ನ್ಯಾಯಮೂರ್ತಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಅದನ್ನೂ ಸಹ ತಿರಸ್ಕಾರ ಮಾಡಿ ಇವತ್ತು 27ಕ್ಕೆ ಅದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನು ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದು ಮಾಡಿದರೆ ಅದು ಮತ್ತೊಂದು ಬಾರಿ ಆ ಕೆಂಪೇಗೌಡರಿಗೆ ಮತ್ತೊಂದು ಬಾರಿ ಅವಮಾನಿಸುವಂಥ ಕೆಲಸ ಆಗ್ತದೆ ಅಂತೇಳಿ ನಾನು ತಮ್ಮೆಲ್ಲರಿಗೂ ಈ ವಿಷಯವನ್ನು ತಿಳಿಸ್ಬೇಕು. ಇಲ್ಲಿ ಆಗ್ತಿರೋ ಅನ್ಯಾಯವನ್ನು ನೀವೆಲ್ಲರೂ ಖಂಡಿಸ್ಬೇಕು. ಆ ಕೆಂಪೇಗೌಡರ ಹಿರಿಮೆಯನ್ನು ಕಾಪಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ. ಶಿಲೆ ಹತ್ರ ಬಂದಾಗ ಈಗ ನಾವು ಉದ್ಘಾಟನೆ ಹೊಸದಾಗಿ ಮತ್ತೆ ಒಂದು ರೀತಿ 2003 ನಾವು ಅದನ್ನ ಉದ್ಘಾಟನೆ ಮಾಡೋ ರೀತಿ ಆಗಿದೆ. ಧಾರ್ಮಿಕ ವಿಧಿವಿಧಾನ ಏನು ಪೂಜೆ ಇರುತ್ತೋ ಪುರಸ್ಕಾರ ಇರುತ್ತೋ ಮಾಡೋ ಮುಖಾಂತರ
ಸೊ ತಾವು ಇರ್ತೀರಾ, MLA ಇರ್ತಾರೆ, ಗಣ್ಯ ವ್ಯಕ್ತಿಗಳು ಯಾರಿರ್ತಾರೆ ಎಲ್ಲರೂ ಇನ್ವೈಟ್ ಮಾಡ್ತೀವಿ. ಸೊ ಇಲ್ಲಿ ಶಾಲಾ ಮಕ್ಕಳನ್ನ ಕರೆದು ಶಾಲಾ ಮಕ್ಕಳ ಜೊತೆಗೆ ನಾಗರಿಕರನ್ನ ಕರೆದು ಅವರಿಗೆ ನಾವು ತಿಂಡಿ ವ್ಯವಸ್ಥೆ ಮತ್ತು ಲಾಡು ವ್ಯವಸ್ಥೆ ಊಟದ್ದು ತಿಂಡಿ ಬಿಡಿ ಸರ್. ಅದನ್ನು ಮಾಡ್ತಾರೆ ಮಾಡಬೇಕು, ಚೆನ್ನಾಗಿರ್ತದೆ ಮಾಡ್ತಾರೆ. ಕಾರ್ಯಕ್ರಮ ಅಂತ ಅಂದ್ರೆ ಅದೇ ಸರ್, ಈಗ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಓಪನಿಂಗ್ ಅನ್ನೋದು ಬಿಟ್ರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದನ್ನು ನಾವು ಮಾಡ್ತಾ ಇಲ್ಲ ಸರ್. ಅದನ್ನ ಅಂದ್ರೆ ಈಗ ಮಾಲಾರ್ಪಣೆ ಇರ್ತದೆ ಸರ್. ಇಲ್ಲ ಸರ್, ಮಾಲಾರ್ಪಣೆ ಏನ್ ಬೇಕಾದ್ರೆ ನಾನೇ ಮಾಡ್ಕೊಡ್ತೀನಿ ಸರ್, ಅದು ನೀವೇನ್ ಮಾಡೋದು ಬೇಡ. ನಾವು ಹೇಳೋದು ಹೊಸದಾಗಿ ನೀವು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕೋರ್ಟ್ ಆದೇಶದಲ್ಲಿ ನೀವು ಅದನ್ನ ಮತ್ತೆ ಯಥಾಸ್ಥಿತಿ ಒಂದು ಪೂಜೆ ಪುರಸ್ಕಾರ ಮಾಡಿ ಕೆಂಪೇಗೌಡರು ಗೌರವ ಕೊಡಬೇಕು ಅಂತ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ನೀವ್ ಹೆಂಗೆ ಹೂವು ಹಾಕಿ ಕೊಡ್ತೀರಿ? ಹೂವು ಅಂತ ಆಗಲ್ಲ ಸರ್. ಈಗ ಉದ್ಘಾಟನೆನ ಈಗ ಪೂಜೆ ಏನು ಧಾರ್ಮಿಕ ಏನ್ ಪೂಜೆ? ಈಗ ಸರ್, ಈಗ ಏನ್ ಪೂಜಾರಿ ಏನಿರ್ತಾರೋ ಅವ್ರ ಕರ್ತಿ ಅದನ್ನು ಯಾವ ರೀತಿ ಪ್ರತಿಷ್ಠಾಪನೆ ಹೋಮ ಮಾಡ್ತಾರಾ ಇಲ್ಲ ಉದ್ಘಾಟನೆ ಹೇಳಿ ಸ್ಕೂಲ್ ಹೋಗ್ತೀರಾ? ಅದನ್ನ ನಾವು ಹೇಳ್ಬೇಕಲ್ಲ. ಈಗ ಇಲ್ಲ ಹೋಮದ್ದು ಇನ್ನೂ ನಾವು ಚರ್ಚೆ ಮಾಡಿಲ್ಲ ಸರ್. ಈಗ ಅದನ್ನ ಹೇಳಿ ಹೇಳ್ಬೇಕಲ್ಲ. ನಾನು ಈ ವಿಚಾರ ಚರ್ಚೆ ಮಾಡೋದಕ್ಕೆ ನಾಳೆ ತಮ್ಮ ಹತ್ರ ಬರೋಣ ಅಂತ ನಾನು ಅನ್ಕೊಂಡಿದ್ದೆ. ಸಂತೋಷ. ಈಗ ಇವಾಗ ಹೈಕೋರ್ಟ್ ನಲ್ಲಿ ತಾವು ಇದ್ರಿ, ಅಭಿವೃದ್ಧಿ ಚೀಫ್ ಜಸ್ಟಿಸ್ ಏನ್ ಆರ್ಡರ್ ಮಾಡೋದು ನಿಮ್ದೇ ಅಪೀಲು. ಆಸ್ಪತ್ರೆಗೆ ಈ ಜಾಗ ತಡೆಯಾಗಿದೆ, ನಾವು 500 ಮೀಟರ್ ಒಳಗಡೆ ಶಿಫ್ಟ್ ಮಾಡ್ತೀವಿ. ಅತ್ಯಂತ ಗೌರವಯುತವಾಗಿ ಅವರಿಗೆ ಅವರ ಹಿರಿಮೆ ಗರಿಮೆಗೆ ಯಾವುದೇ ಚ್ಯುತಿ ಬರೋದ ರೀತಿಯಲ್ಲಿ ನಾವು ಶಿಫ್ಟ್ ಮಾಡ್ತೀವಿ. ಈ ಯಥಾಸ್ಥಿತಿನಲ್ಲೇ ಮಾಡ್ತೀವಿ. ಹೌದು, ಯಥಾಸ್ಥಿತಿ ಯಥಾಸ್ಥಿತಿ ಇದೆ, ಅದು ಹೆಂಗಿತ್ತು ಹಂಗೆ ಮಾಡ್ತೀವಿ. ಯಥಾಸ್ಥಿತಿ ಇವತ್ತು ಅದರ ಪಕ್ಕನೆ ಮಾಡಿದ್ದೀರ, ನಮಗೆ ಸಂತೋಷ ಇದೆ. ನಾವು ಏನೋ ಚರ್ಚೆ ಮಾಡಿಲ್ಲ. ನೀವು ಯಥಾಸ್ಥಿತಿ ಇದ್ದಾಗ ಆ ಯಥಾಸ್ಥಿತಿ ಅನ್ನೋದು ನಿಮಗೆ ಮತ್ತೆ ಗೊತ್ತಿರೋದು. ಅದನ್ನ ಏನು ಮಾಡ್ತೀರಾ ಅಂದರೆ ಯಥಾಸ್ಥಿತಿ ಅಂದ್ರೆ ಸರ್, ನೇಮ್ ಬೋರ್ಡ್ ಇಂದ ಇನ್ಸ್ಕ್ರಿಪ್ಷನ್ ತಾವೇನು ಬರ್ಸಿದ್ರೆ ಯಥಾರ್ಥ ಬರುತ್ತೆ ಸರ್. ಈಗ ಇದು ಸಪರೇಟ್ ಹಬ್ಬ ಆದರೆ ಅದಕ್ಕೊಂದು ಸಮಯ ಇದೆ. ಗಣ್ಯರು ಬರೋಕ್ಕೋ ಪೂಜೆ ಮಾಡೋಕ್ಕೋ ಅನುದಾನ ಮಾಡೋಕ್ಕೋ ಏನೋ ಒಂದು ಸಮಯ ಇದೆ. ನಾವು ಮಾಡ್ತಾ ಇರೋದು ಇವಾಗ ಅಲ್ಲಿಂದ ಜ್ಯೋತಿ ತರೋದು ನಿಮಗೆ ಸಿಕ್ಕೋದು ಅರ್ಧ ಗಂಟೆ ಅವಕಾಶ. ಅರ್ಧ ಗಂಟೆ ಏನು ಮಾಡೋದು? ಈಗ ಯಾವ ವಿಧಾನದಲ್ಲಿ ತಾವು ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ 10ನೇ ತಾರೀಕು ಹೈಕೋರ್ಟ್ನಲ್ಲಿ ಇದೇ ವಾದಗಳಿತ್ತು. ನೀವಿದ್ದೀರಿ, ನಾನಿದ್ದೀರಿ. ನಾವು ಪೂಜೆ ಪುರಸ್ಕಾರ ಮಾಡಿ ಅತ್ಯಂತ ಗೌರವಯುತವಾಗಿ ಅದನ್ನು ಶಿಫ್ಟ್ ಮಾಡಿ ಪೊಲೀಸ್ ಕಾವಲಿನಲ್ಲಿ ಅದನ್ನಿಟ್ಟು ತಿರುಗಿ ಪೊಲೀಸ್ ಕಾವಲಿನಲ್ಲಿ ತಂದು ಇನ್ಸ್ಟಾಲ್ ಮಾಡಿದ್ದೀವಿ. ಯಾವುದೂ ನಾವು ಚುಕ್ಕಿ ತಂದಿಲ್ಲ ಅಂತ ಹೇಳಿದ್ರು. ಈಗ ಅದು ಇನ್ಸ್ಟಾಲ್ ಮಾಡಬೇಕಾದ್ರೂ ನೀವು ಅವ್ರ ಹಿರಿಮೆ ಗರಿಮೆಗೆ ನಿಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟರು, ನಾವೇನು ಕೇಳಿಲ್ಲ. ಏನು ಮಾಡ್ತೀರಾ ಅಂತ ನಾವು ಸರ್. ಈಗ ತಮ್ಮ ಸಲಹೆ ಏನಿದೆ ಸರ್? ಮಾತಾಡ್ತೀನಿ. ನಾನೊಂದು ಎರಡು ಒಂದೇ ಸಲಹೆ, ಯಾವುದೇ ಅಧಿಕಾರಿಗಳು ಯಾವುದೇ ನ್ಯಾಷನಲ್ ಹಬ್ಬ ಇದನ್ನು ಫೆಸ್ಟಿವಲ್ ಮಾಡ್ಬೇಕಾದ್ರೆ, ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪೂಜೆ ಪುರಸ್ಕಾರ ಮಾಡಿ ಮೆರವಣಿಗೆ ಮಾಡಿಕೊಂಡು ಇವೆಲ್ಲ ಬ್ಯಾಂಡ್ ಸೆಟ್ ಎಲ್ಲ ಇಟ್ಕೊಂಡು ಒಂದು ಪ್ರಸಿದ್ಧ ಗೌರವ ತರದ್ದು ನೆನ್ಕೋತಾರೆ. ಹೋಮ ಇನ್ನೊಂದು ಮಾಡುವಂಥ ವಿಚಾರಗಳನ್ನ ಇಲ್ಲ ಶಾಸಕರು ಮಾಡಬೇಕು, ಇಲ್ಲ ನೀವು ಪುರಸ್ಕಾರ ನೀವು ಮಾಡೋದು ನೀವ್ಯಾರನ್ನ ಮಾಡಬೇಕು, ಇಲ್ಲ ಯಾರೋ ಮಾಡಿದ್ರು ನಾವು ಮಾಡಿ ಅದನ್ನು ಹೋಮ ಆಚರಣೆ ಮಾಡಬೇಕು. ಹೋಮ ಆಚರಣೆ ಎಲ್ಲ ಅಧಿಕಾರಿಗಳು ಮಾಡಿ ಬರಲ್ಲ ಸರ್, ಆಡಳಿತಕ್ಕೆ ಬರಲ್ಲ ಸರ್. ವಿಜೃಂಭಣೆಯಿಂದ ಕಾರ್ಯಕ್ರಮ ಇದು ಶಿಫ್ಟ್ ಮಾಡ್ತಾ ಇದ್ದಾರೆ. ಸಲಹೆ ಕೊಡಿ, ನೀವೇನಾದ್ರು ಹಿಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಸಲಹೆ ಕೊಡಿ ಸರ್. ಒಂದು ಏನು ಜ್ಯೋತಿ ತಗೊಂಡು ಇದೆಲ್ಲ ಹೋಗುವಂಥದ್ದು ಸಾಂಕೇತಿಕವಾಗಿ ನಡೆಯುತ್ತೆ. ವಿಶೇಷವಾಗಿ ವೇದಿಕೆ ಕಾರ್ಯಕ್ರಮ ಇದೆಯಾ, ಅದರಲ್ಲಿ ಏನು ಕೆಂಪೇಗೌಡ ಪ್ರಶಸ್ತಿನ ತಾಲೂಕಿನ ಕೆಲವು ರೈತರಿರ್ಬೋದು, ಎಲ್ಲ ರಂಗದಲ್ಲಿರ್ಬೋದು ಇರುವಂಥವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮ ಇರಬೇಕು. ಅದು ಬಿಟ್ಟು ಅವರು ಅಲ್ಲೆಲ್ಲೂ ಜ್ಯೋತಿ ತಂದರು 5 ನಿಮಿಷ ಇಲ್ಲಿ ನಾವು ಬರೋಕ್ಕೆ ಆಗಿರಲ್ಲ, ಮಾರ್ನಿಂಗ್ ಬರ್ತೀವಿ ಹೋಗ್ತಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆನೇ ಇಲ್ಲ ಅಂದರೆ ಯಾವ ಕೆಂಪೇಗೌಡ MLA ಪ್ಲಾನ್ ಹಾಕೊಂಡಿದ್ದಾರೆ, ನೀವು ಚರ್ಚೆ ಮಾಡಿರ್ಬೋದು. ಅವ್ರು ಹೇಳಿದ್ರು ಕೋರ್ಟ್ ಆದೇಶ ತಿರ್ತಿದ್ದಾರೆ. ಜ್ಯೋತಿ ಕಳಿಸ್ಬಿಟ್ಟು ವೇದಿಕೆ ಸಲಹೆ ಕೊಡಿ. ಮಾಡ್ಕೊಂಡ್ರೆ ನೀವು ಕಾರ್ಯಕ್ರಮ ಮಾಡಬೇಕು ನೀವು ಹೇಳಿದ್ರೆ ಏನ್ ಮಾಡ್ಬೇಕಲ್ಲ ಅವ್ರೇನ್ ಮಾಡ್ಕೊಳ್ಳೋದು. ಪ್ರತಿಷ್ಠಾಪನೆ ಮಾಡ್ತೀವಿ ಅಂತಾರೆ, ಪ್ರತಿಷ್ಠಾಪನೆಗೆ ಏನ್ ಮಾಡ್ತಾರೆ ಅದು ನಾನು ಕೇಳ್ತಾರೆ. ಅದು ಯಾರು ಚಿಂತೆ ಮಾಡಿಲ್ಲ. ಈಗ
ಅನೇಕ ಅಧಿಕಾರಿಗಳು ಅಲ್ಲ ಒಂದು ನಮನ ಸಲ್ಲಿಸಕ್ಕೆ ಒಂದು ಗಣ್ಯರು ಕರೆದು ಅಲ್ಲಿ ವೇದಿಕೆ ಅದು ಅಧಿಕಾರಿಗಳಿಗೆ ಅದು ಗೊತ್ತಿಲ್ಲ. ಜ್ಯೋತಿ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ. ಜ್ಯೋತಿ ಸಮಯಕ್ಕೆ ಅದಕ್ಕೆ ನೋಡಿ ಹೇಳಿ ಯಾವುದೋ ದುಡ್ಡಲ್ಲಿ ನೀವೆಲ್ಲ ಮುಂಜಾಗ್ರತೆ ಮಾಡ್ಕೊಂಡು ಹೂವು ಹಾಕಿದ್ರೆ ಅದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. 27ಕ್ಕೆ ನಿಮ್ಗೆ ಇದು ಸ್ಟ್ಯಾಚ್ಯುಗರ್ ಇದೆಯಲ್ಲ, ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಅವ್ರು ಚರ್ಚೆ ಮಾಡ್ತಾರೆ. ಏನೇನ್ ಮಾಡ್ಬೇಕು ಸಲಹೆ ಕೊಡಿ ಸರ್. ಬೆಳಿಗ್ಗೆ ಮಾಡಿದಿರ ಸರ್, ಇದೆಲ್ಲ ನೀವು ಏನ್ ಮಾಡ್ಬೇಕೆಲ್ಲ ಮಾಡಿದಿರ, ನಿಮ್ಮ ಒಂದು ಸಲಹೆ ಕೊಡಿ ಸರ್. ಕೋರ್ಟಲ್ಲಿ ಒಂದು ಆದೇಶ ಬಂತು, ಯಥಾಸ್ಥಿತಿ ಮಾಡಿ. ಇಲ್ಲಿ ಕೆಂಪೇಗೌಡರ ಶಿಲೆನೇ ಇಳಿಸಿಲ್ಲ. JCB ನನಗೆ 12 ಗಂಟೆ ಹೊಡೆದು ಮೇಲೆ ಕೇಳ್ಕೊಂಡು ಇರ್ತೀನಿ ಆಯ್ತಾ. ಇದನ್ನ ಕೆಂಪೇಗೌಡರ ನಾಟಕ ಕೆಂಪೇಗೌಡರ ಈ ಅವಮಾನ ಇದೆಯಲ್ಲ, ಅದು ಯಾವತ್ತೂ ಕ್ಷಮಿಸೋದು ಬರೀ ಚುಕ್ಕಿ ಇಲ್ಲ, ಕಪ್ಪು ಚುಕ್ಕಿ ಇಲ್ಲ. ಇದು ಒಂದು. ಇದು ಆದಮೇಲೆ ನಿಮಗೆ ಈಗ ಸಾಹೇಬರು ಇದ್ದಾರೆ, ಇಲ್ಲಿಂದ ಅಲ್ಲಿ ಒಂದು ಸೆಟ್ ಹಾಕ್ಬಿಟ್ಟು ಕೆಂಪೇಗೌಡರು ಇಡ್ತಾರೆ. ಆ ಕೆಂಪೇಗೌಡರು ಇಡುವಾಗ ಏನು ಮಾಡ್ತಾರೆ ಅಂದರೆ ಮರ್ಮಾಂಗನ ಸೂಕ್ತ ಯಾವ ನಂಗೆ ಯಾರು ಮಾಡಿದವರು ಮಾಡಿದವರು ಅಪರಾಧಿಗಳು ಸರ್. ಈಗ ನೀವು ವಿಡಿಯೋ ಕೊಡ್ತಾ ಇದ್ದೀರಿ, ಯಾರು ಮಾಡಿದ್ರಲ್ಲ, ಅಲ್ಲ ಯಾರ ಕಿಡಿಗೇಡಿಗಳು ಮಾಡಿರ್ಬೋದು ಸರ್. ಅಲ್ಲ ಯಾರ ಕಿಡಿಗೇಡಿಗಳು ಏನ್ ಬೇಕಾದ್ರೆ ಇದು ಮಾಡ್ತಾರೋ ಅದಕ್ಕೆ ಕ್ರಮ ಆಗ್ಬೇಕು ಅಷ್ಟೇ ಸರ್. ನೋಡಿ ಸರ್, ಮರ್ಮಾಂಗನ ಸುಡ್ತಾ ಇರೋದು ಕೆಂಪೇಗೌಡರ ಶಿಲೆನ ಯಥೋಸ್ಥಿತಿ ಪೂಜೆ ಮಾಡ್ತಕ್ಕದ್ದು ಗೌರವವಾಗಿ ಇಡ್ರಿ ಅಂತ ಹೇಳಿದ್ರಿ. ನೀವು ಮರ್ಮಾಂಗನ ಸುಡ್ತಾ ಇದ್ದೀರಿ ಕೆಂಪೇಗೌಡರ. ಅದಾಗಿ ಯಾರೋ ಪ್ರಶ್ನೆ ಮಾಡಿದ್ಕೆ ಇಲ್ಲ ನಾವು ಹೊಸ್ದಾಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ ನೀವು ಅದನ್ನ ಮಾತಲ್ಲಿ ಮುಗಿಸ್ಬಿಟ್ರಿ. ಇರಲಿ, ಈಗ ಕೆಂಪೇಗೌಡರು ಮೂರ್ತಿ ಇದ್ದಿದ್ದು ಹೆಂಗೆ, ಇವತ್ತು ಯಾವ ಕಾಲದ ಯಾವ ಕಲ್ಲರಲ್ಲಿ ಇದೆ ಅದು, ಇನ್ನು 6 ತಿಂಗಳು ಹೋದ್ರೆ ಕಾಗೆ ಕಲ್ಲ ಬರ್ತದೆ. ಅದನ್ನು ಸರಿ ಮಾಡೋದು ಯಾರು ಸ್ವಾಮಿ? ನಾನು ಮಾಡ್ಬೇಕಾ? ಯಥಾಸ್ಥಿತಿ ಏನಿದೆ ಈಗ ಶಿಲೆ ತಗೊಂಡು ಬಿಟ್ಕಲ್ಲಪ್ಪ, ತಂದು ಇಡಬೇಕಾಗಿತ್ತು. ನೀವು ಬಂದು ಮಾಡಕ್ಕೆ ಹಾಕೋದ್ರಿ, ಸಾಮಾನು ಸುಟ್ಟಿ, ಮರ್ಮಾಂಗ ಸುಟ್ಟಿ, ಏನೋ ನಾನು ಕೇಳೋದು ಮರ್ಮಾಂಗ ಸುಟ್ಟಿ ಆಮೇಲೆ ಎಲ್ಲ ಕೇಳಿದ ಮೇಲೆ ಬರ್ನು ಮಾಡ್ತೀವಿ, ವಸ್ತು ಮಾಡ್ತೀವಿ ಅಂತ ಕೇಳ್ರಿ, ಇಲ್ಲ ಕೋರ್ಟ್ ಕೈ ಕೊಡ್ತೀವಿ. ಯಾರು ಮಾಡ್ತಾರೆ ಬಂದಿದ್ದಾರೆ ನೋಡಿ, ನೀನೇ ನೋಡು, ನೋಡಪ್ಪ ತಪ್ಪಾಗಿದ್ರೆ ಅದೇನಾದ್ರು ಅದು ಯಾಕೆ ತಪ್ಪಾಡೋದಕ್ಕೆ ಇದು ಮಾಡೋದು ಬಿಡಿ ಸರ್. ತಪ್ಪಾಗಿದ್ರೆ ಅದೇನಾದ್ರು ಅದು ಯಾಕೆ ತಪ್ಪಾಡೋದಕ್ಕೆ ಇದು ಮಾಡೋದು ಬಿಡಿ ಸರ್. ತಪ್ಪಾಗಿದ್ರೆ ಅದೇನಾದ್ರು ಅದು ಯಾಕೆ ತಪ್ಪಾಡೋದಕ್ಕೆ ಇದು ಮಾಡೋದು ಬಿಡಿ ಸರ್. ನೀವು ಇವಾಗ ಮಾಡಿದ ಕೀರ್ತಿ ನಿಮ್ಗಿದೆ, ಮಾಡಿದ ಕೀರ್ತಿ ನಿಮ್ಗಿದೆ. ಈಗ ಒಳ್ಳೆ ಕೆಲಸಕ್ಕೆ ನೀವು ಈಗೆಲ್ಲ ಒಪ್ಕೊಂಡು ಆಗಿದೆ. ಈಗ ಅದನ್ನ ಒಳ್ಳೆ ತಂದ್ರೆ ಏನ್ ಮಾಡ್ಬೋದು ಅನ್ನೋದು ಅಷ್ಟಕ್ಕೆ ವಿಚಾರ ಮಾಡಿ. ನಾನು ಮಾತಾಡೋದು ಸ್ವಲ್ಪ ಅವಕಾಶ, ಯಾಕಂದ್ರೆ ಕ್ಷಮ ನಿಂತ್ಗೆಟ್ಟವ್ರು ನನಗೆ ನೋವಿದೆ. ನೋಡಿದ್ವಿ ಒಂದು 2 ನಿಮಿಷ. ಈಗ ಇದಕ್ಕೆ ಇಷ್ಟೆಲ್ಲ ಆಯ್ತು. ಈಗ ಅದೇ ಬ್ಲ್ಯಾಕ್ ಬಂದಿದೆ, ಏನೋ ಕೆಂಪೇಗೌಡ ಶಿಲೆ, ಅಲ್ಲಿ ಕಪ್ಪು ಬಂದಿದೆ. ಅದಕ್ಕೆ ಏನ್ ಮಾಡ್ತೀವಿ? ನಿಮ್ಗೆ ಅವಶ್ಯಕತೆ ಇಲ್ಲ ಸ್ವಾಮಿ, ಬೇಕಾದ್ರೆ ಮಾತು ಕೊಟ್ಟಿದ್ದೀನಿ. ನಾನು ಕೇಳೋದು ಈಗ ನಾವು ಏನ್ ಕೋರ್ಟ್ ಆದೇಶನೂ ಪಾಲನೆ ಮಾಡಿಲ್ಲ. ನೀವು ಬರ್ನ್ ಮಾಡಿದ್ರಿ, ಮರ್ಮಾಂಗ ಬರ್ನಿ ಮಾಡಿದ್ರಿ, ಅದನ್ನು ನಾವು ಕೇಳೋದು ಬೇಡ ಆಯ್ತು. ಆಮೇಲೆ ಎಲ್ಲ ತಂದು ಎಲ್ಲ ಪಾಲಿಶ್ ಮಾಡಿದ್ರೆ ಗುಜ್ಜ ಹಾಕ್ಬಿಟ್ರಿ. ಇವತ್ತು ಬ್ಲ್ಯಾಕ್ ಆಗಿ ಕೆಂಪೇಗೌಡರು ನಿಂತವ್ರೆ. ಇನ್ನು 6 ತಿಂಗಳು ಹೋದ್ರೆ ಸೇಮ್ ಕಾಗೆ ಕಲ್ಲಲ್ಲಿ ಒಂದು ನಿಂತ್ಕೋತದೆ. ಆಯ್ತಾ? ಇದಕ್ಕೆ ಏನ್ ಮಾಡ್ತೀವಿ ನೀವು? ಕಂಚರ್ವೆ ಮಾಡೋದು. ಬಸವಣ್ಣವ್ರದ್ದು ಪ್ರತಿಮೆ ಇದೆ, ಕಂಚರ ಇದೆ. ಅಂಬೇಡ್ಕರ್ ಪ್ರತಿಮೆ ನಾನೇ ಮಾಡ್ತಿರೋದು, ಅದೇಗಿದೆ ಕಂಚಲ್ಲಿದೆ. ಇದನ್ನ ಯಾಕೆ ಕಪ್ಪು ಮಾಡಿ? ಇದನ್ನ ಯಾಕೆ ಬರ್ನ್ ಮಾಡಿದ್ವಿ? ಇದನ್ನ ಬರ್ನ್ ಮಾಡೋದು ನಿಮ್ಗೆ ಯಾರಿಗೆ ರೈಟ್ಸ್ ಇತ್ತು? ಅದು ಸರ್ಕಾರ ಮಾಡಿದ್ದ? ಇಂಜಿನಿಯರಿಂಗ್ ಸೆಕ್ಷನ್ ಅವರು ಶಿಫ್ಟ್ ಮಾಡಬೇಕಾದ್ರೆ ಅದು ಪಾಲಿಶ್ ಪಾಲಿಶ್ ಅಲ್ಲ, ಆ ಕೆಂಪೇಗೌಡರು ಮಾಡಿದಂತ ಅವಮಾನ. ನೀವು ಎಲ್ಲರೂ ಸೇರಿ ಅವಮಾನ ಮಾಡಿದ್ದೆ ಕೂಡ ಅಲ್ಲೇನೂ ಇಲ್ಲ. ಈಗ ಆಯಿತು, ಇವತ್ತು ಮಾಡ್ತಾ ಇದ್ದೇವೆ. ಅದನ್ನ ಕಾಲ ನಿಗದಿ ಮಾಡಿ ಅದಕ್ಕೆ ಒಂದು ಗೋಲ್ಡ್ ಪೇಂಟ್ ಮಾಡಿ, ಇಲ್ಲಾಂದ್ರೆ ಗೋಲ್ಡ್ ಇದು ಬರ್ತದೆ, ಯಾವುದೋ ಚುನಾರಿ ಬರ್ತದೆ, ಅದನ್ನಾದ್ರು ಹಾಕಿ ಇವತ್ತು ಹೊಸ ಒಂದು ಮೂರ್ತಿ ಮಾಡಿ ನೀವು ಉದ್ಘಾಟನೆ ಮಾಡೋದಲ್ಲ. ಗೊರ್ನು ಮಾಡಿ ಎಲ್ಲ ಮರ್ಮಾಂಗಲ ಸುಟ್ಟೆ ಗೊರ್ನು ಮಾಡಿ ಕಾಗೆ ಮಾಡಿ ಅಲ್ಲಿ ತಗೊಂಡು ನಿಲ್ಲಿಸ್ತಿರಲ್ಲ.
ಇದು ಯಾವ ನ್ಯಾಯ ಸ್ವಾಮಿ? ಇದು ಯಾವ ದೇವ್ರು ಮೆಚ್ಕೋತಾನೆ? ಯಾಕೋಸ್ಕರ ನೀವು ಹಬ್ಬ ಮಾಡ್ತೀರಿ? ನಾವ್ ಹೇಳ್ತಿರೋದು ಈಗ ಹೊಸದಾಗಿ ಬೋರ್ಡ್ ಯಾಕೆ ಸರ್ ಹಬ್ಬ ಮಾಡ್ತೀರಿ? ಈ ಬದುಕಿಗೆ ಈ ಬದುಕಿಗೆ ಹಬ್ಬ ಯಾಕೆ ಮಾಡ್ತೀರಿ? ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ಸರ್ಕಾರ ದುಡ್ಡಿದ್ದನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮನೆ ದುಡ್ಡು ಹಾಕೊಂಡು ಇವಾಗ ಸರ್ಕಾರ ಕೊಟ್ಟಿಲ್ಲ. ಯಾರು ಬೇಕಾದ್ರೂ ಮಾಡಿ. ಎಲ್ಲಿ ಮಾಡೋದು ನೋಡಿ, ನನಗೆ ಇದ್ರೊಳಗೆ ಪಾಲಿ ಯೂಸ್ ಮಾಡೋದು ನಾನು ಒಪ್ಪೋದಿಲ್ಲ. ಯಾಕೆ ನೋಡ್ರಿ, ಮಾಡ್ದೋನಿಗೆ ಗೊತ್ತು ನೋವೇ ಎಷ್ಟು ಅಂತ. ಇಪ್ಪೇ ಸಾರ್ಸೋನ್ಗೆ ಏನ್ ಗೊತ್ತ್ರಿ? ಇಪ್ಪೇ ಸಾರ್ಸೋನ್ಗೆ ಏನ್ ಗೊತ್ತಿಲ್ಲ. ಪಗಡ ತಂದು ಎರಡು ಕೂಡ ಹಾಕಿದ್ದೀನಿ ಹೊಸ್ತಾಗಿರ್ತಾನೆ. ಚೆನ್ನಾಗಿ ಬರ್ಲಿ ಅಂತ ಪಾಲಿಶ್ ಮಾಡಿರೋದು ಅಷ್ಟೇ. ಯಾರೇ ಪಾಲಿಶ್ ಮಾಡಿರೋದು? ನೀನ್ ಹೆಂಗ್ ಮಾತಾಡ್ತೀಯ ನೀನು? ಪಾಲಿಶ್ ಆದ್ರು ಸುಮ್ಮನೆ ಕುತ್ಕೊಂಡು ನೀನು ಪಾಲಿಶ್ ಅಂತ ಏನೋ ಅರ್ಥ ಗೊತ್ತಿಲ್ಲ. ಮಾಗಡಿ ಕ್ಷೇತ್ರ ಹಿಂದುಳಿದ ತಾಲೂಕಾಗಿದೆ. ಈಗ ಅದು ಹಿಂದೆ ಮುಂದೆ ಯಾರೂ ಕೇಳದಂತಹ ಒಂದು ಕ್ಷೇತ್ರವಾಗಿ ಇವತ್ತು ಜನರ ಕಣ್ಣಿಗೆ ಗೋಚರಿಸ್ತಾ ಇದೆ. ಆದರೆ ಇಷ್ಟೆಲ್ಲ ಕೆಂಪೇಗೌಡರ ಕೋಟೆ ಬಗ್ಗೆ, ಕೆಂಪೇಗೌಡರ ಕೆರೆಗಳ ಬಗ್ಗೆ, ಕೆಂಪೇಗೌಡರ ಮೂರ್ತಿ ಬಗ್ಗೆ, ಕೆಂಪೇಗೌಡರ ತೋಪುಗಳ ಬಗ್ಗೆ ಇಷ್ಟೊಂದು ಹೋರಾಟವನ್ನು ಮಾಡಿ ಮಾಧ್ಯಮದ ಮುಖಾಂತರ ಇಷ್ಟೊಂದು ವಿಷಯವನ್ನು ಕೊಟ್ಟರೂ ಸಹ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವಾಗಲಿ, ಮಠಾಧೀಶ್ವರರಾಗಲಿ, ಹೋರಾಟಗಾರರು ಅನೇಕ ಜನ ಬಂದಿದ್ದೀರಿ, ಆದರೆ ಎಲ್ಲರೂ ಸಹ ಬರಲಿಲ್ಲ. ಈ ಕೆಂಪೇಗೌಡರ ಮಗೆ ಇಂಥ ಒಂದು ನಾಡ ಹಬ್ಬವಾಗಿ ಆಚರಿಸುವಂಥ ಈ ಕನ್ನಡ ನಾಡಿನಲ್ಲಿ ಇಂಥ ಒಂದು ಘೋರ ಅನ್ಯಾಯ ನಡೀತಿದ್ದರೂ ಇವತ್ತು ಎಲ್ಲರೂ ಸುಮ್ಮನಿರುವಂಥದ್ದು ನನ್ನ ಮನಸ್ಸಿಗೆ ಬಹಳ ನೋವನ್ನು ತಂದಿದೆ. ಇವತ್ತಾದರೂ ಈ ವಿಡಿಯೋವನ್ನು ನೋಡಿದಂಥ ಪುಣ್ಯಾತ್ಮರು ಇದರ ಬಗ್ಗೆ ಕಾಮೆಂಟ್ ಮಾಡಿ, ಇವರು ಮಾಡಿದಂಥ ಅನ್ಯಾಯಕ್ಕೆ ಖಂಡನೆಯನ್ನು ಮಾಡಿ, ಮುಂದಿನ ದಿನಗಳಲ್ಲಿ ಮಾಗಡಿಯಲ್ಲಿ ಆ ಹೆಸರನ್ನು ಉಳಿಸುವಂಥ ಕೆಲಸಕ್ಕೆ ತಾವೆಲ್ಲರೂ ಕಾರಣಭೂತರಾಗಬೇಕು ಅಂತ ಹೇಳಿ ತಾನು ಮನವಿಯನ್ನು ಮಾಡ್ಕೊತೀನಿ. ನಮಸ್ಕಾರ.